ಕುಡಿತಾ ಇದ್ದೀನಪ್ಪ ನೀರು. ಸಿಕ್ಕಾಪಟ್ಟೆ ಬಿಸಿಲೈತವು. ನೀರಳ್ಳಿ ಸಿಸ್ಟರ್, ನೀರಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಹೋದ್ರೆ ಗೊತ್ತಾಗತ್ತೆ. ವೀಡಿಯೋಸ್ ಎಲ್ಲ ಇದ್ವು, ಚೆಕ್ ಮಾಡಿರಿ. ಹಿಡ್ಕೊ. ನೀರುಳ್ಳಿ ಹಾಕಿದ್ದೀವಿ. ಆಮೇಲೆ ನಮ್ಮ ಕಡೆ ತುಂಬ ಮಳೆ ಆಗಿದೆ, ನಮಗೇನಿಲ್ಲ ಸಿಸ್ಟರ್. ನೋಡಿ, ಸಿಕ್ಕಾಪಟ್ಟೆ ಬಿಸಿಲು. ಹಂಗಾಗಿ ನೀರೊಳಗೆ ನೀರು ಇಕ್ತಾ ಇನ್ನು ಒಂದು ಸ್ವಲ್ಪ ಗುಡ್ರು ಬಂದರೆ ಏನು ಇಕ್ತಿರ್ಲಿಲ್ಲ. ಸೊ ಹಂಗಾಗಿ ನಮ್ಮದು ಚಿತ್ರದುರ್ಗ ಜಿಲ್ಲೆ. ನೋಡಿ, ಇಕ್ತಾ ಇನ್ನೂ ಹುಟ್ಟಿಲ್ಲ ನೀರುಳ್ಳಿ. ಇನ್ನೂ ಹುಟ್ಟೋದು 9 ದಿನಕ್ಕೆ ಹುಟ್ಟೋದು. ಹಂಗಾಗಿ ಸ್ವಲ್ಪ ಡಿಲೇ ಆಗೈತೆ, ಇನ್ನೂ ಹುಟ್ಟಿಲ್ಲ ಸದ್ಯಕ್ಕೆ ನೀರುಳ್ಳಿ. ಸಬ್ಸ್ಕ್ರೈಬ್ ಹಾಕ್ಕೊಳ್ರಿ. ಎಲ್ಲ ನಮ್ದು ಏನು ಅಗ್ರಿಕಲ್ಚರ್ದು ಏನಿದೆ ಎಲ್ಲ ಹಾಕ್ತಿರ್ತೀನಿ. ಅಡಿಕೆ ಗಿಡ ನೋಡಿರ್ಬೋದು, ನೋಡಿದ್ರೆ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗ್ರಿ. ವೀಡಿಯೋ ಮಾಡೋಕ್ಕೆ ಮಸ್ತಾಗಿ ಅಡಿಕೆ ಗಿಡಗಳ್ದು. ಸದ್ಯಕ್ಕೆ ಕಳೆ ತೆಗಿತಾರೆ ಕೂಲಿಯರು. ನೋಡಿ, ಸದ್ಯಕ್ಕೆ 1 ಗಂಟೆ ಕರೆಂಟ್ ಬಂತು. ನೀರುಳ್ಳಿ ಇಕ್ತಾ ಇನ್ನೇ. ಸೊ ಹಂಗಾಗಿ ಲೈವ್ ಬಂದೆ. ನಮ್ಮದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಒಂದು ಗ್ರಾಮದಲ್ಲಿ ಜನಸಿರುವಿ. ನಮ್ಮದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಒಂದು ಊರು. ನಮ್ಮ ಸೈಡು ಅಡಿಕೆ ತುಂಬ ಹಾಕಿದ್ದಾರೆ. ನಮ್ಮ ಸೈಡು ನೋಡಿ, ನಮ್ಮ ಸದ್ಯಕ್ಕೆ 3 ವರ್ಷದ ಅಡಿಕೆ ಗಿಡ ಇದ್ದಾವೆ. ಸೊ ಇನ್ನೂ ಏನು ಹೊಂಬಾಳೆ ಹೊಡೆದಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗ್ರಿ, ಗೊತ್ತಾಗತ್ತೆ. ವಿಡಿಯೋ ಮಾಡಿ ಹಾಕೀನಿ. ಸದ್ಯಕ್ಕೆ ನೋಡಿ, ನೀರು ಕಡಿತಾ ಇದ್ದೀನಿ. ಹೇಳಿನಲ್ಲ ಬ್ರದರ್, ನಮ್ಮದು ಹೇಳ್ತಾಯಿನಲ್ಲ, ಚಿತ್ರದುರ್ಗ ಜಿಲ್ಲೆ, ಕೋಟೆನಾಡು ಚಿತ್ರದುರ್ಗ, ಹಿರಿಯೂರು ತಾಲೂಕು ಒಂದು ಊರು. ನೀರು ಎಷ್ಟು ಇಂಚು, ನೀರು ಎಷ್ಟು ಬೋರ್ ನೀರು ಅಂತ ಕಮೆಂಟ್ ಮಾಡಲಿಲ್ಲ ಯಾರೂ. ನೋಡಿ, ಜಲ್ದಿ ಕಮೆಂಟ್ ಮಾಡಿ. ಸೊ ನಾನು ಲೈವ್ ಸ್ಟಾರ್ಟಿಂಗ್ ಬಂದಾಗಲೇ ಹೇಳಿದ್ದೆ, ಒಬ್ಬರು ಕಮೆಂಟ್ ಮಾಡಿರಲ್ಲ. ಸೊ ಇವಾಗ ಹೇಳ್ತಾಯಿದ್ದೀನಿ, ಎಷ್ಟು ಬೋರ್ ನೀರು ಕಮೆಂಟ್ ಮಾಡಿ. ನಮ್ಮದು ಜೆ ಹಳ್ಳಿ ಯಾರು ಅಂತ ಗೊತ್ತಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್.